ಅಸ್ಸಲಾಮುಅಲೈಕುಮ್ ಎಲ್ಲರಿಗೂ ನಮಸ್ಕಾರಗಳು. ಎಲ್ಲರೂ ಹೇಗಿದ್ದೀರಿ ಫ್ರೆಂಡ್ಸ್? ಇವತ್ತು ಭಾಳ ದಿನದ ಮೇಲೆ ಒಂದು ನಾ ವಿಡಿಯೋಯನ್ನು ಮಾಡಿ ಹಾಕ್ತಾ ಇದ್ದೇನೆ ರೀ ಫ್ರೆಂಡ್ಸ್. ನೂರಾನಿ ಕಿಚನಲ್ಲಿ ಹುಂಚೆ ಹಣ್ಣಿನ ಜಿಗಳೆಯನ್ನು ಮಾಡ್ತಾ ಇದ್ದೇನೆ ರೀ ಫ್ರೆಂಡ್ಸ್. ಬಾಕಿ ಇದ್ದ ಹೆಣ್ಮಕ್ಳಿಗೆ ಈ ಥರ ಮಾಡಿಕೊಟ್ರೆ ಭಾಳ ಟೇಸ್ಟ್ ಆಗತ್ತೆ ರೀ. ಅವ್ರಿಗೆ ಭಾಳ ಇಷ್ಟಪಟ್ಟು ತಿನ್ನುತ್ತಾರೆ ಫ್ರೆಂಡ್ಸ್. ಬನ್ನಿರಿ ಮಾಡೋಣ. ಅದಕ್ಕೇನು ಬೇಕು ನೋಡ್ರಿ. ನಾ ಒಂದು ಹಿಡಿ ಕರಿಬೇವು, ಕೊತ್ತಂಬರಿ, ಲಿಂಬೆಹಣ್ಣಿನ ಎಲೆ, ಉಪ್ಪು, ಜೀರಿಗೆ, ಪಾವು ಕೆಜಿ ಹುಂಚೆಹಣ್ಣು, ಬೆಲ್ಲ ಮತ್ತು ಅಂದ್ರೆ ಬೆಳ್ಳುಳ್ಳಿ ರೀ, ಇಷ್ಟು ಎಲ್ಲ ಖಾರ ಎಲ್ಲವನ್ನು ತೊಗೊಂಡಿದ್ದೇನೆ ರೀ ಫ್ರೆಂಡ್ಸ್. ಈಗ ನೋಡಿರಿ, ನಾನು ಇದು ಒಳ್ಳೆ ಎಲ್ಲ ತೊಳೆದು ಇಟ್ಕೊಂಡಿದ್ದೇನೆ ರೀ. ಒಳ್ಳಾಗ ಪಾವು ಕೆಜಿ ಹುಂಚೆಹಣ್ಣು ತೊಗೊಂಡಿದ್ದೇನಲ್ಲ ರೀ, ಅದನ್ನು ಹಾಕಿ ಸಣ್ಣದಾಗಿ ಕುಟ್ಟಬೇಕು ರೀ ಫ್ರೆಂಡ್ಸ್. ಈ ಥರ ಎಲ್ಲ ಬೀಜ ಒಂದು ಸ್ವಲ್ಪ ಇರ್ಬೇಕು ರೀ, ಭಾಳ ಇರಬಾರ್ದು. ಬೀಜ ತೆಗೆದು ಅದನ್ನು ಚೆನ್ನಾಗಿ ಕುಟ್ಟಬೇಕು ನೋಡಿರಿ, ಸಣ್ಣ ಆಗೋ ತನಕ. ನಾ ಈಗೆಲ್ಲ ಪಾವು ಕೆಜಿ ಹುಂಚೆಹಣ್ಣು ಹಾಕಿ ಕುಟ್ತಾ ಇದ್ದೇನೆ ರೀ ಫ್ರೆಂಡ್ಸ್. ಇದು ಸಣ್ಣ ಆಗ್ಬೇಕು ನೋಡಿರಿ ಎಲ್ಲನೂ. ಇದು ನೋಡಿರಿ ಫ್ರೆಂಡ್ಸ್, ಈಗ ಅರ್ಧ ಎಲ್ಲ ಸಣ್ಣ ಆಗಿದೆ ರೀ ಹುಂಚೆ ಹಣ್ಣು. ನೋಡಿರಿ ಈ ಥರ ಬರ್ತೈತೆ ರೀ. ಕುಟ್ಟಿದ್ರೆ ಒಳ್ಳಾಗ ಮಾಡಿದರೆ ಭಾಳ ಟೇಸ್ಟ್ ಆಕೈತೆ ರೀ. ಅದು ಮಿಕ್ಸಿ ಒಳಗೆ ಅಷ್ಟು ಟೇಸ್ಟ್ ಕೊಡೋಂಗಿಲ್ಲ. ಹಾಗಾಗಿ ನಾನು ಒಳ್ಳಾಗ ಮಾಡಿ ಕೊಡ್ತಾ ಇದ್ದೇನೆ ರೀ. ಈಗ ನೋಡಿರಿ, ಒಂದಿಷ್ಟು ಕೊಂಡ ಬೆಳ್ಳುಳ್ಳಿ ತೊಗೊಂಡಿದ್ದೇನೆ ರೀ. ಒಂದು 4 ಗಡ್ಡೆ ಬೆಳ್ಳುಳ್ಳಿ ರೀ, ಮತ್ತು ಒಂದು ಮುಟ್ಗಿ ಕೊತ್ತಂಬರಿ, ಒಂದು ಮುಟ್ಗಿ ಕರಿಬೇವು ತೊಗೊಂಡಿದ್ದೇನೆ ರೀ ಫ್ರೆಂಡ್ಸ್. ಅದಕ್ಕೆ ಲಿಂಬೆ ಎಲೆ ಸಿಗ್ತೈತೆ ರೀ. ಆ ಲಿಂಬೆ ಹಣ್ಣಿನ ಎಲೆನೂ ಕೂಡ ಹಾಕಬೇಕು ರೀ, ಒಂದು ಮುಟ್ಗಿ ಅಷ್ಟು. ಮತ್ತು ಉಪ್ಪು, ಜೀರಿಗೆ ಕೂಡ ಹಾಕ್ತಾ ಇದ್ದೇನೆ ನೋಡಿರಿ ಫ್ರೆಂಡ್ಸ್. ಈಗ ನಾವು ಹಾಕಿ ಎಲ್ಲ ಸಣ್ಣ ಆಗೋ ತನಕ ಚೆನ್ನಾಗಿ ಕುಟ್ರಿ ಫ್ರೆಂಡ್ಸ್. ಇದನ್ನು ಈ ಥರ ಎಲ್ಲ ಸಣ್ಣ ಆಗೋ ತನಕ ಕುಟ್ಬೇಕು ನೋಡಿರಿ ಫ್ರೆಂಡ್ಸ್. ಇದೆಲ್ಲ ಸಣ್ಣ ಆದ ಮ್ಯಾಲೆ ರೀ, ಇದಕ್ಕೆ ನಾವು ಒಂದು 3 ಸ್ಪೂನ್ನಷ್ಟು ಅಚ್ಚ ಖಾರದ ಪೌಡ್ರನ್ನು ಹಾಕ್ತಾ ಇದ್ದೇವೆ ರೀ. ಅಚ್ಚ ಖಾರದ ಪೌಡ್ರ್ ಕೂಡ ಹಾಕಿ ಸಣ್ಣ ಆಗೋ ತನಕ ಮತ್ತೊಮ್ಮೆ ಕುಟ್ಟಬೇಕು ನೋಡಿರಿ. ಅಚ್ಚ ಖಾರದ ಪೌಡ್ರ್ ಕುಟ್ಟಿದ ಮ್ಯಾಗ ಮತ್ತು ಬೆಲ್ಲ ಹಾಕಿ ಮತ್ತೊಮ್ಮೆ ಕುಟ್ಟಬೇಕು ನೋಡಿರಿ. ಎಲ್ಲ ಸಣ್ಣ ಆಗೋ ತನಕ ಎಲ್ಲ ಮಸಾಲೆ ಎಲ್ಲ ಮಿಕ್ಸ್ ಆಗೋ ತನಕ ಕುಟ್ಟಬೇಕು ರೀ. ಈಗ ನೋಡಿರಿ, ಎಲ್ಲ ಚೆನ್ನಾಗಿ ಮಿಕ್ಸ್ ಆಗಿದೆ. ಎಲ್ಲ ನಮ್ಮ ಜಿಗಳಿ ರೆಡಿಯಾಗಿದೆ ನೋಡಿರಿ ಫ್ರೆಂಡ್ಸ್. ಈಗ ನೋಡಿರಿ, ಈ ಥರ ಬಂತು ನಮ್ಮ ಹುಂಚೆ ಹಣ್ಣಿನ ಜಿಗಳಿ ರೀ ಫ್ರೆಂಡ್ಸ್. ನೀವು ಒಮ್ಮೆ ಮಾಡಿ ನೋಡಿರಿ, ಭಾಳ ಮಕ್ಕಳು ಇಷ್ಟಪಟ್ಟು ತಿನ್ನುತ್ತಾರೆ ರೀ. ಪ್ರೆಗ್ನೆಂಟ್ ಇದ್ದ ಮಕ್ಕಳಿಗೆ ಭಾಳ ಇಷ್ಟ ಆಗುತ್ತೆ ರೀ ಇದು. ಧನ್ಯವಾದಗಳು ರೀ ಫ್ರೆಂಡ್ಸ್. ಲಾಲಿಪಾಪ್ ಕೇಳ್ಕರೆ